ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳ ಗುರುಮಕ್ಕಳೇ ಭಕ್ತರೇ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಕರಂಕೆ ಅಂಗಡಿ ಲಾಸ್ಟ್ ಟೈಮು ಪಾರ್ಟ್ 1 ನಾನು ಕೆಲವೊಂದು ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಇಲ್ಲಿ ಕೆಲವು ಮೆಟೀರಿಯಲ್ಗಳಿವೆ, ನಾನು ತಿಳಿಸ್ಕೊಡ್ತೀನಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ನಾವು ಶಂಖ ತಗೊಳ್ಳೋಣ. ಶಂಖ ಅಂದರೆ ಫಸ್ಟ್ ನೋಡ್ಕೊಬೇಡಿ ಏನೇನು ಮೆಟೀರಿಯಲ್ ಇದೆ ಅಂತ ನೋಡ್ಕೊಬಿಡಿ. ಬೇರೆ ಬೇರೆ ಮೆಟೀರಿಯಲ್ಗಳಿದೆ, ಬೇರೆ ಬೇರೆ ಮೆಟೀರಿಯಲ್ಗಳು ನೋಡ್ರಿ. ಇದು ಒಂಟಿ ತೆಂಗಿನಕಾಯಿ, ಇದು ಒಂಟಿ ಕಣ್ಣಿನ ತೆಂಗಿನಕಾಯಿ ಅಥವಾ ಕಾಡು ತೆಂಗಿನಕಾಯಿ ಅಂತ ಇದನ್ನು ಕರೀತಾರೆ. ಇದು ನೋಡ್ಕೊಳ್ಳಿ. ಆಮೇಲೆ ಏನಕ್ಕಾಗುತ್ತೆ ಹೇಳ್ತೀನಿ. ಆಮೇಲೆ ರಿಂಗ್ಸು, ರಾಶಿ ಉಂಗುರಗಳು ಬರುತ್ತೆ, ಇದು ಗೊತ್ತಾಯ್ತಲ್ಲ. ಆಮೇಲೆ ಬಂದು ಆತ ಜೋಡಿ ಬರುತ್ತೆ, ಇದು ಆತ ಜೋಡಿ ಬರುತ್ತೆ, ಗೊತ್ತಾಯ್ತಲ್ಲ. ಆತ ಜೋಡಿ ಏತಕ್ಕಾಗುತ್ತೆ ಇದೆಲ್ಲ ಅಂತ ಆಮೇಲೆ ವಿವರಣೆ ಕೊಡ್ತೀನಿ, ವಿವರಿಸ್ತೀನಿ. ಇದು ಸಾಲಿಗ್ರಾಮ್ ಬರುತ್ತೆ, ಗೊತ್ತಾಯ್ತಲ್ಲ. ಆಮೇಲೆ ಇದು ಕಡಗ ಅಂದರೆ ಕೈಗೆ, ಇದು ಕೈಗೆ ಹಾಕ್ಕೊಳ್ಳೋದು. ಇದು ಏನು ಕೆಲಸ ಮಾಡುತ್ತೆ ಏನಿಲ್ಲ ಆಮೇಲೆ ನೋಡೋಣ, ಗೊತ್ತಾಯ್ತಲ್ಲ. ಇದು ಆಮೇಲೆ ನೋಡೋಣ. ಆಮೇಲೆ ನೋಡಿ, ಇದು ಮನೆ ಬಾಗಿಲಿಗೆ ದೃಷ್ಟಿ ಬೊಂಬೆ ಅಂತಿರಲ್ಲ, ವಾಸ್ತು ದೋಷ ಇದ್ದರೆ ಅದಕ್ಕಿದು, ಗೊತ್ತಾಯ್ತಲ್ಲ. ಮನೆ ಬಾಗಿಲು ಬರುತ್ತೆ. ಆಮೇಲೆ ಸಾಲಿಗ್ರಾಮ ಬರುತ್ತೆ. ಇದು ಒರಿಜಿನಲ್ ಸಾಲಿಗ್ರಾಮ ಪಾಕೆಟಲ್ಲಿ ಬರುತ್ತೆ. ಆಮೇಲೆ ನೋಡೋಣ, ಇದೆಲ್ಲ ಎಕ್ಸ್ಪ್ಲೇನು. ಆಮೇಲೆ ಇದು ಬಂದು ಮನಿ ಮ್ಯಾಗ್ನೆಟ್ಟು ಬರುತ್ತೆ. ಆಮೇಲೆ ಚಕ್ರಸ್ಗೂ ಬರುತ್ತೆ. ಇದು ಮನಿ ಮ್ಯಾಗ್ನೆಟ್ ಅಂದರೆ ಲಕ್ಷ್ಮಿ ಹೊಲಿಲಿಕ್ಕೆ ಕೈಗಳು ಹಾಕಂತದ್ದು. ಆಮೇಲೆ ವಿವರಣೆ ಕೊಡ್ತೀನಿ, ಫಸ್ಟ್ ನೋಡ್ಬಿಡಿ. ಆಮೇಲೆ ಗರುಡಕಾಯಿ ಬರುತ್ತೆ. ಆಮೇಲೆ ಬಂದು ಇದು ನೋಡಿ ಕಡಗ ಅಂದರೆ ಕೈಗೆ ಹಾಕೊಳ್ಳೋಂಥದ್ದು. ಈಗ ಯಾವ ಸೈಜ್ ಬೇಕು ಆ ಸೈಜ್ ಇರುತ್ತೆ, ಕೈಗೆ ಹಾಕೋಬೋದು, ಗೊತ್ತಾಯ್ತಲ್ಲ. ಕೈಗೆ ಅದು ಯಾವ ಸೈಜ್ ಬೇಕು ಆ ಸೈಜು ಬರುತ್ತೆ. ಇದು ಇನ್ನೂ ದೊಡ್ಡ ಸೈಜ್ ಇರ್ತದೆ, ಎಕ್ಸ್ಟೆನ್ಷನ್ ಆಗ್ತದೆ. ಆಮೇಲೆ ನೋಡೋಣ ಇದೇ ತತ್ಕಾಗುತ್ತೆ ಅಂದ್ಬಿಟ್ಟು ಆಮೇಲೆ ನೋಡೋಣ. ಆಮೇಲೆ ನೋಡಿ, ಇದು ಕವಡೆ ಬರುತ್ತೆ, ಪೂಜೆ ಮಾಡಲಿಕ್ಕೆ ಆಗುತ್ತೆ, ಇನ್ನೊಂದು ವಶೀಕರಣಕ್ಕಾಗುತ್ತೆ, ಬೇರೆ ಬೇರೆದಕ್ಕಾಗುತ್ತೆ. ಆಮೇಲೆ ಚಿಕ್ಕದು ಶಂಖ ಇರುತ್ತೆ, ಚಿಕ್ಕದು ಶಂಖ ಬರ್ತದೆ. ಇದು ಗೊತ್ತಿದೆ ನಮ್ಗೆ ಏನಂಗೆ ಆಗುತ್ತೆ ಅಂತ. ಇದು ಸ್ವಲ್ಪ ಇದೆ. ವೀಕ್ಷಕರೇ, ಮೊದಲು ನಾವು ಇಲ್ಲಿ ಸಾಕಷ್ಟು ಮೆಟೀರಿಯಲ್ ಇರ್ತದೆ. ಶಂಖ ನೋಡೋಣ. ಈಗ ಶಂಖ ಬಂದು ಏತಕ್ಕೆ ಉಪಯೋಗಿಸ್ತಾರೆ? ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ಇರ್ತಾರೆ, ವಶೀಕರಣಕ್ಕೆ ದೇವರ ಮನೆಯಲ್ಲಿ ಇಡ್ತಾರೆ, ಪೂಜೆಗೆ ಯೂಸ್ ಮಾಡ್ತಾರೆ. ಇದರಲ್ಲಿ ತೀರ್ಥ ಹಾಕ್ತಾರೆ. ಮತ್ತು ಗಂಗಾಜಲ ಪ್ರೋಕ್ಷಣೆಗೆ ಅದಕ್ಕೆ ಯೂಸ್ ಮಾಡ್ತಾರೆ. ನೀರನ್ನ ಇದರಲ್ಲಿ ಹಾಕ್ಬಿಟ್ಟು ಆ ನೀರನ್ನು ನಾವು ಏನಕ್ಕಾದರೂ ಯೂಸ್ ಮಾಡ್ಬೋದು. ಆವಾಗ ಇದರಲ್ಲಿ ಶಕ್ತಿ ಪಡ್ಕೊಂಡು ಆ ನೀರು ಹೊರಗಡೆ ಬರುತ್ತೆ. ಏನೇನು ಯೂಸ್ ಮಾಡ್ಬೋದು? ಯಾರಿಗಾದ್ರೂ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದರೆ ಇದರಲ್ಲಿ ಇಟ್ಟಂಥ ನೀರನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಕೆಲವು ಬೀಜಾಕ್ಷರ ಮಂತ್ರಗಳಿರುತ್ತೆ, ಅದನ್ನು ಪಠನೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ನೀರನ್ನು ಮನೆಯಲ್ಲಿ ಯಾರಿಗೆ ಆರೋಗ್ಯ ಸರಿ ಇಲ್ಲ, ಚಿಕ್ಕವ್ರಿಗೆ ದೊಡ್ಡವ್ರಿಗೆ, ಅವ್ರ ಮೇಲೆ ಸಿಂಪಡಣೆ ಮಾಡಿದ್ರೆ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಒಂದನೇದು. ಎರಡನೇದು ಲಕ್ಷ್ಮಿ ಆಕರ್ಷಣೆ. ಲಕ್ಷ್ಮಿ ಅಂದ್ರೆ ಏನು? ಭಾಳ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಿದೆ, ಶ್ರೀಮನ್ನಾರಾಯಣ ಶಂಖಚಕ್ರ ಗದಾಹಸ್ತ ಸುದರ್ಶನ ಸ್ವಾಮಿ ಅಲ್ವಾ. ಇದು ಆಕರ್ಷಣೆಗೆ. ನೆಕ್ಸ್ಟು ಆರೋಗ್ಯಕ್ಕೂ ಆಕರ್ಷಣೆಗೂ ಎರಡನೇದು. ನೆಕ್ಸ್ಟು ವಾಸ್ತು ದೋಷ, ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಆಚೆ ಹೋಗೋದಿಲ್ಲ, ಕೆಟ್ಟ ಎನರ್ಜಿ, ಅದಕ್ಕೆ ಶಂಖ ಯೂಸ್ ಆಗುತ್ತೆ. ಒಂದು ಭಾವನಾತ್ಮಕವಾಗಿ ಭಕ್ತಿ ಮಾರ್ಗದಲ್ಲಿ ಅನುಕೂಲ ಆಗುತ್ತೆ. ಎರಡನೇದು ಆರೋಗ್ಯಕ್ಕಾಗಿ, ಹಾಗೆ ವಾಸ್ತು ದೋಷಕ್ಕೆ ಈ ಶಂಖವನ್ನು ಯೂಸ್ ಮಾಡ್ತಾರೆ. ಹಾಗೆ ಇನ್ನೂ ಕೆಲವರು ಆಯುರ್ವೇದಿಕ್ ಪಂಡಿತರು ಸಾಕಷ್ಟು ಗಿಡಮೂಲಿಕೆಗಳನ್ನು ಇಟ್ಕೊಂಡು, ಪೌಡ್ರ್ ಇಟ್ಕೊಂಡು ಇದರಲ್ಲಿ ನೀರನ್ನು ಹಾಕಿ ಆ ನೀರಿನಿಂದ ಔಷಧಿಯನ್ನು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಓಕೆನಾ? ಇದು ಶಂಖ.